ಮತ್ತು ನರವಿಜ್ಞಾನದ ಐತಿಹಾಸಿಕ ಸಂಗಮ. ಭಾರತದಲ್ಲಿ ನ್ಯೂರೋ ಜಸ್ಟಿಸ್ ಟ್ರೈಲಾಜಿ ಕೃತಿ ಲೋಕಾರ್ಪಣೆ. ಮೋಟಾರು ವಾಹನ ಅಪಘಾತ ಪ್ರಕರಣಗಳ ನಂತರ ಮಾನವ ಜೀವನ ಮತ್ತು ಕಾರ್ಯಾತ್ಮಕ ಅಂಗವೈಕಲ್ಯವನ್ನು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯು ಮೌಲ್ಯಮಾಪನ ಮಾಡುವ ವಿಧಾನದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಐತಿಹಾಸಿಕ ಹೆಜ್ಜೆಯಾಗಿ ನಿಮಾಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನ್ಯೂರೋ ಜಸ್ಟಿಸ್ ಟ್ರೈಲಾಜಿ ಮತ್ತು ನ್ಯೂರೋ ಜಸ್ಟಿಸ್ ಫ್ರೇಮ್ವರ್ಕ್ ಹ್ಯಾಂಡ್ಬುಕ್ ಅನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಖ್ಯಾತ ಫಂಕ್ಷನಲ್ ನ್ಯೂರೋ ಸರ್ಜನ್ ಡಾಕ್ಟರ್ ಶರತ್ ಶ್ರೀನಿವಾಸ್ ಮತ್ತು ನ್ಯೂರೋ ರಿಹ್ಯಾಬಿಲಿಟೇಷನ್ ತಜ್ಞೆ ಡಾಕ್ಟರ್ ಪ್ರತಿಭಾ ಶರಣ್ ಅವರು ರಚಿಸಿರುವ ಈ ಕೃತಿಗಳು ಪ್ರಸ್ತುತ ಇರುವ ರೋಗ ಲಕ್ಷಣ ಆಧಾರಿತ ನ್ಯಾಯಾಂಗ ವ್ಯವಸ್ಥೆಯಿಂದ ಕಾರ್ಯ ಆಧಾರಿತ ವ್ಯವಸ್ಥೆಗೆ ಬದಲಾಗುವ ಅಗತ್ಯವನ್ನು ಪ್ರತಿಪಾದಿಸುತ್ತವೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಅರವಿಂದ್ ಕುಮಾರ್ ಅವರು ನ್ಯಾಯಾಂಗ, ವೈದ್ಯಕೀಯ, ನೀತಿ ನಿರೂಪಣೆ ಮತ್ತು ಪೊಲೀಸ್ ಇಲಾಖೆಯ ಗಣ್ಯರ ಸಮ್ಮುಖದಲ್ಲಿ ನ್ಯೂರೋ ಜಸ್ಟಿಸ್ ಟ್ರೈಲಾಜಿಯನ್ನು ಲೋಕಾರ್ಪಣೆ ಮಾಡಿದರು. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಆರ್ ವಿ ರವೀಂದ್ರನ್ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ವಿಧಾನಸಭೆಯ ಉಪಸಭಾಧ್ಯಕ್ಷ ಶ್ರೀ ರುದ್ರಪ್ಪ ಲಮಾಣಿ, ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಎ ವಿ ಚಂದ್ರಶೇಖರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಶ್ರೀ ಸೀಮಂತ್ ಕುಮಾರ್ ಸಿಂಗ್, ನ್ಯೂರೋಲಾಜಿಕಲ್ ಸೊಸೈಟಿ ಆಫ್ ಇಂಡಿಯಾದ ಅಧ್ಯಕ್ಷ ಡಾಕ್ಟರ್ ಮಾನಸ್ ಪಾಣಿಗ್ರಾಹಿ, ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರೋ ಸರ್ಜಿಕಲ್ ಸೊಸೈಟೀಸ್ನ ಮಾಜಿ ಉಪಾಧ್ಯಕ್ಷ ಹಾಗೂ ಏಷ್ಯನ್ ಆಸ್ಟ್ರೇಲಿಯನ್ ಸೊಸೈಟಿ ಆಫ್ ನ್ಯೂರೋಲಾಜಿಕಲ್ ಸರ್ಜನ್ಸ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ವಿ ಡಿ ಸಿನ್ಹಾ ಮತ್ತು ಪ್ಯಾರಾ ಒಲಿಂಪಿಯನ್ ಹಾಗೂ PRS ನ್ಯೂರೋ ಸೈನ್ಸಸ್ನ ರಾಯಭಾರಿ ಪದ್ಮಶ್ರೀ KY ವೆಂಕಟೇಶ್ ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಶ್ರೀ ಅರವಿಂದ್ ಕುಮಾರ್ ಅವರು ಕೃತಿಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡುತ್ತಾ, ಈ ಕೃತಿಯು ಕಾನೂನು, ನರವಿಜ್ಞಾನ ಮತ್ತು ನೈತಿಕತೆಯ ಅರ್ಥಪೂರ್ಣ ಸಂಗಮ. ಭವಿಷ್ಯದ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಅಂತರಶಿಸ್ತೀಯ ಸಂವಾದಗಳು ಎಷ್ಟು ಮುಖ್ಯ ಎಂಬುದನ್ನು ಈ ಕಾರ್ಯಕ್ರಮ ಸಾಬೀತುಪಡಿಸಿದೆ ಎಂದರು. ನಾವು ಡಿಸಬಿಲಿಟಿ ಸ್ಪೇಸಲ್ಲಿ ವಿ ಹ್ಯಾವ್ ಲಾಂಚ್ ದಿಸ್ ನ್ಯೂರೋ ಜಸ್ಟಿಸ್ ಟ್ರಯಾಲಜಿ ಅಂತ ಬುಕ್ಕು, ವಿಚ್ ಇಸ್ ನಾಲೆಡ್ಜ್ ಅಬೌಟ್ ನ್ಯೂರೋ ಸೈನ್ಸಸ್. ಜನಗಳಿಗೆ ಹೇಗೆ ಡಿಸಬಿಲಿಟಿ ಆದರೆ, ಮೋಟಾರ್ ವೆಹಿಕಲ್ ಆಕ್ಸಿಡೆಂಟಿಂದ ಡಿಸಬಿಲಿಟಿ ಆದರೆ ಕಾಂಪನ್ಸೇಷನ್ ಹೇಗೆ ಕೊಡ್ಬೋದು, ಲಾಯರ್ಸ್ಗಾಗಲಿ ಜಡ್ಜಸ್ಗಾಗಲಿ ಫುಲ್ ಕ್ಲಾರಿಟಿ ಇಲ್ಲ. ಸೊ ಅದನ್ನು ಎಜುಕೇಟ್ ಮಾಡೋದಕ್ಕೋಸ್ಕರ, ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಫಸ್ಟ್ ಬುಕ್ ತಂದಿದ್ದೀವಿ. ದಿಸ್ ಇಸ್ ಲೈಕ್ ಅ ಮೂಮೆಂಟ್, ಚಳುವಳಿ ಅಂತ ಹೇಳ್ತೀವಲ್ಲ ಆ ಥರ. ಸೊ ಗೋಯಿಂಗ್ ಫಾರ್ವರ್ಡ್ ವಿ ಹ್ಯಾವ್ ಟು ಮೇಕ್ ಶ್ಯೂರ್ everybody, individuals have awareness, one, to prevent accidents, second, if at all accidents happen, how do we immediately get help and compensation by the end of the day. So that is the whole idea of this, and we have started in Bangalore in a small way, but it is going to reach across the country, across the globe. A lot of times we don't understand how the judges decide. Lot of times our patients tell me, many a times they say, my lawyer told me, so I am asking for this. So they don't even have an idea about this. So we have given enough examples in the book and enough simple ways of making people understand, so that this awareness is spread across everybody. So it becomes easy for everybody what to expect. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೋಗೋದಕ್ಕಿಂತ, ಅಟ್ಲೀಸ್ಟ್ ಐ ನೋ, ಲೈಕ್ ಐ ಗೇವ್ ಎಕ್ಸಾಂಪಲ್ ಆಫ್ ಕೋವಿಡ್, ಎವ್ರಿಬಡಿ ನ್ಯೂ ಅಬೌಟ್ ಇಟ್, ಅವೇರ್ನೆಸ್ ವಾಸ್ created, so the panic did not happen. So this is a moment to create awareness across the country and going forward to the world. So in simple English we have written this. People have asked ಬೇರೆ languages ಅಲ್ಲಿ ಬರುತ್ತಾ ಅಂತ. This is the first step, maybe we will do translation later.